ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶ್ಯಾಮ್ ಬಾಯ್ ಸೈನ್ಸ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಓಕೆ, ಇವತ್ತು ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ದಟ್ ಪೆಡಿಕ್ಯೂರ್ ಎಕ್ಸಾಕ್ಟ್ಲಿ ಪೆಡಿಕ್ಯೂರ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ನನಗೆ ತೋಚೋದಷ್ಟು ಮಾಡಿದ್ದೀನಿ. ಸ್ವಲ್ಪ ಕಟ್ಟನ್ ನೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಶಾಂಪೂ ಹಾಕಿದ್ದೀನಿ, ಆಮೇಲೆ ನಿಂಬೆಹಣ್ಣನ್ನು ಸಿಪ್ಪೆ ಹಾಕಿದ್ದೀನಿ, ಪ್ಲಸ್ ನಿಂಬೆಹಣ್ಣು ರಸನೂ ಹಾಕಿದ್ದೀನಿ. ಹಾಕಿ ಒಂದು 10-15 ನಿಮಿಷ ಬಿಟ್ಕೊಂಡು ಸಣ್ಣಕ್ಕೆ ಹಳುಜ್ಜ ಬ್ರಷ್ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಮಚ್ ಏನಪ್ಪ ಅಂತ. ಹಾಗೆ ಫಿಲ್ಟ್ರು ಒಂದು ಸ್ವಲ್ಪ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಕಪ್ಪಗಾಗಿತ್ತು, ಸೊ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಕೊಂಡೆ. ಇಟ್ ಮೀನ್ಸ್ ಸಂಡೇ ಅಂತಂದರೆ ಎಲ್ಲ ಕ್ಲೀನಿಂಗ್ ಪ್ರಾಸೆಸ್ಗಳೇ ಎಲ್ಲ ಒಂದೊಂದೇ ಶುರು ಆಗುತ್ತೆ. ಸೊ ನಾಳೆ ಮಾಡೋ ಕೆಲಸಗಳಂತಳಲ್ಲ, ನಾನು ಇವತ್ತೇ ಮಾಡ್ಕೊಂಡು ಬಿಟ್ಟಿರ್ತೀನಿ. ಮೊನ್ನೆ ಅಷ್ಟೇ ಒಂದು ವೈರಲ್ ವಿಡಿಯೋ ನೋಡಿದೆ. ಒಂದು 19 ವರ್ಷದ ಹುಡುಗ, ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಐಫೋನ್ ಬೇಕು ಅಂತೇಳಿ ಇಡೀ ಫ್ಯಾಮ್ಲಿಯೇ ಹೋಗ್ಬಿಟ್ಟಿದೆ. ಸೊ ಎಲ್ಲಿ ಹೋಗ್ತಿದೆ ನಮ್ಮ ಈ ಸಮಾಜ? ಐದರ್ ಇದು ಲಕ್ಸುರಿ ಐಟಮ್ಸ್ ಇದ್ದರೆ ಮಾತ್ರ ನಮ್ಮನ್ನು ಗುರ್ತಿಸ್ತಾರೆ, ಬೇರೆ ಯಾವುದೂ ಇಲ್ವಾ? ಒಂದು ವಾಚ್ ಹಾಕ್ಕೊಳ್ಳೋದಾಗಲಿ, ಒಂದು ಒಳ್ಳೆ ಒಡವೆ ಹಾಕ್ಕೊಳ್ಳೋದಾಗಲಿ, ಹೈ ಕ್ವಾಲಿಟಿ ಅಂದ ಕಾಸ್ಟ್ಲಿಯಾಗಿರ್ತಕ್ಕಂಥ ರೇಷ್ಮೆ ಸೀರೆ ಉಟ್ಟರೆ ಮಾತ್ರ ನಮ್ಮನ್ನು ಗುರ್ತಿಸ್ತಾರೆ. ಯಾಕೆ ನಮ್ಮ ವ್ಯಕ್ತಿತ್ವವನ್ನು ನೋಡಿ ಗುರ್ತಿಸೋದಿಲ್ವಾ? ಅಫ್ಕೋರ್ಸ್ ಬೇಕು, ಎಲ್ಲದೂ ಬೇಕು. ಒಂದು ಫೋನು ಬೇಕು. ಇವತ್ತಿನ ಲಕ್ಸುರಿ ಅಂತ ಇದು ನೆಸೆಸಿಟಿ ಆಗಿರುತ್ತೆ. ಎಲ್ಲರೂ ಫೋನಲ್ಲೇ ವರ್ಕ್ ಮಾಡ್ತಿರೋದು, ಬೇಕು. ಅದಕ್ಕೆ ಒಂದು ರೇಂಜು, ಒಂದು ಲೆವೆಲ್, ಒಂದು ಲಿಮಿಟೆಡ್ ಇರುತ್ತೆ ಅಲ್ವಾ ಅನ್ನೋದು ನನ್ನ ಅಭಿಪ್ರಾಯ. ಇದು ಎಲ್ಲಿಂದ ಬರುತ್ತೆ ಹ್ಯಾಬಿಟಪ್ಪ ಅಂತಂದರೆ, ಚಿಕ್ಕ ವಯಸ್ಸಿನಿಂದ ಬರುತ್ತೆ. ಆ ಹುಡುಗ ಇನ್ನೂ 19 ವರ್ಷ, ಆಮೇಲೆ ಚಿಕ್ಕ ವಯಸ್ಸಿಂದ ಬರುತ್ತೆ. ಈಗ ಒಂದು ಊಟ ಮಾಡಲಿಲ್ಲ ಅಂದ ತಕ್ಷಣ ಒಂದು ಸ್ಕೂಲಿಗೆ ಹೋಗೋದಿಲ್ಲ, ಒಂದು ಊಟ ಮಾಡೋದಿಲ್ಲ, ನಾನು ಏನೇ ಹೇಳಿದ್ರು ಇದು ಮಾಡಲ್ಲ ಅದು ಮಾಡಲ್ಲ ಅಂತ ತಕ್ಷಣ, ಓಕೆ ತಗೊಳಪ್ಪ ಫೋನ್ ತಗೋ, ನೀನು ಊಟ ಮಾಡು. ಯಾಕೆ ಈ ಅಭ್ಯಾಸ ಮಾಡಿಸ್ತೀರಾ? ಫೋನ್ ಯಾಕೆ ಬೇಕು ಮಕ್ಕಳಿಗೆ? ಫಸ್ಟ್ ಆಫ್ ಆಲ್ ನಾವು ಹಿರಿಯರು ಬಿಟ್ಬಿಡ್ಬೇಕು, ಫೋನು ಬಿಡಬೇಕು, ಟಿ ವಿನೂ ಬಿಟ್ಬಿಡಬೇಕು. ಇನ್ಫ್ಯಾಕ್ಟ್ ಈಗ ನಾನೇ ಹೇಳ್ಕೊಳ್ಳೋದಾದರೆ, ನನ್ನ ಮಕ್ಕಳು ಚಿಕ್ಕವ್ರು ನಮ್ಮೂರಲ್ಲಂತೂ ಅವಾಗ ಫೋನ್ ಅಂದರೆ ತುಂಬ ಕಮ್ಮಿ, ಕೀಪ್ಯಾಡ್ ಇರ್ತಕ್ಕಂಥ ಫೋನ್ ಇತ್ತು. ಆವಾಗ 6 to 9 ಕೂತ್ಕೊಳ್ತಿದ್ದೆ. 6 to 9 ಕೂತ್ಕೊಂಡು ಮಕ್ಕಳನ್ನ ಓದಿಸ್ತಾ ಇದ್ದೆ. ನಾನು ಹೇಳ್ಕೊಳ್ತಿದ್ದೀನಿ ಅಂತಲ್ಲ, ಈ ರೂಢಿನ ಮಾಡ್ಕೊಳ್ಳಿ. ಅವ್ರು ಫೋನ್ ಕೇಳಿದ ತಕ್ಷಣ ಕೊಡಬೇಡಿ, ಅವ್ರು ಏನೇ ಕೇಳಿದ್ರು ಕೊಡಬೇಡಿ. ಹಠ ಮಾಡಲಿ, ಚೆನ್ನಾಗಿ ಹಠ ಮಾಡಿ, ಬೇಡ ನೀನು ಕೊಡೋದು ನಾನು ಕೊಡಲ್ಲ, ಬಿಟ್ಬಿಡಿ ಅವ್ರನ್ನ. ಎಲ್ಲಿವರೆಗೂ ಹಠ ಮಾಡ್ತಾರೆ? ಹಶ್ವಾದ್ರೆ ಬಂದೇ ಬರ್ತಾರೆ. ಫೋನ್ ಕೊಟ್ಟ ತಕ್ಷಣ ಆಸೆಗಳನ್ನು ತೋರಿಸ್ಬೇಡಿ, ಅವಶ್ಯಕತೆಗಳನ್ನು ನೋಡಿ. ನಂಗೆ ಹೊಟ್ಟೆ ಹಸಿದಿದೆ, ನಾನು ಊಟ ಮಾಡಬೇಕು, ಇದು ಬೇಕು ಅದು ಬೇಕು, ಏನೂ ಕೊಡ್ಸೋಕೆ ಹೋಗಬೇಡಿ. ಅವರವರು ನಮ್ಮ ವೀಕ್ನೆಸ್ನ ನೋಡ್ಕೊಳ್ತಾರೆ. ನಾನು ಹಠ ಮಾಡಿದ ತಕ್ಷಣ ಇದು ಕೊಡ್ತಿದ್ದಾರೆ. ಈ ವೀಕ್ನೆಸ್ಸನ್ನು ಮುಂದೆ ಕೊನೆ ತನಕನೂ ಬೆಳೀತಾ ಬಂದುಬಿಡುತ್ತೆ. ಸೊ ಆ ವೀಕ್ನೆಸ್ಗಳನ್ನು ನಾವು ಯಾವತ್ತೂ ಅವರಿಗೆ ತೋರಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ನೀನು ಊಟ ಮಾಡಲ್ಲ, ಬಿಡು, ಬೇಡ, ಹಾಗೆ ಮಲ್ಕೋ. ನಮಗೆ ಸಂಕಟ ಆಗುತ್ತೆ, ಗೊತ್ತು, ನನ್ನ ಮಗ ಊಟ ಮಾಡ್ತಿಲ್ಲ, ನನ್ನ ಮಗಳು ಊಟ ಮಾಡ್ತಿಲ್ಲ. ಬಟ್ ಒಂದು ಸ್ವಲ್ಪ ಹೊತ್ತು, ಒಂದು ದಿವಸ ಗಟ್ಟಿ ಮನಸ್ಸು ಮಾಡಿಕೊಂಡ್ರೆ ಮುಂದೆ ಅವರಿಗೆ ಅದು ಒಳ್ಳೆಯ ಭವಿಷ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದೀರಲ್ಲ, ತುಂಬ ಧನ್ಯವಾದಗಳು. ನನ್ನ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬರಲಾ? ಬಾಯ್.